ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಇವತ್ತು ಒಂದು ವೆರಿ ಸ್ಪೆಷಲ್ ಇವೆಂಟ್ಗೆ ನಮ್ಮ ಚಂದ್ರವನ, ದಟ್ ಇಸ್ ಮ್ಯಾನಿಫೆಸ್ಟ್ ಮೆಡೋಸಲ್ಲಿ ಸೇರಿದ್ದೀವಿ. ದಿಸ್ ಇವೆಂಟ್ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ಇದಕ್ಕೆ ನಾನು ಮ್ಯಾನಿಫೆಸ್ಟ್ ಡೈರೀಸ್ ಅಂತ ಕೂಡ ಹೆಸರಿಟ್ಟಿದ್ದೀನಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಎಸ್, ಏನು ಗೊತ್ತಾ, ಇವತ್ತು ನಮ್ಮ ಈ ಒಂದು ಚಂದ್ರವನ, ದಟ್ ಇಸ್ ಮ್ಯಾನಿಫೆಸ್ಟ್ ಮೆಡೋಸ್, ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಪ್ರೆಗ್ನೆನ್ಸಿ ರಿವೀಲ್ ಇವೆಂಟನ್ನು ಇಟ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್, ಫ್ರೆಂಡ್ಸ್ ಎಲ್ರಿಗೂ ಕೂಡ. ಸೊ ಇವ್ರಿಗೆಲ್ಲ ಯಾರಿಗೂ ಕೂಡ ಅಂದರೆ ಆಬ್ವಿಯಸ್ಲಿ 3 months ಆಗೋವರೆಗೂ ಏನೂ ಹೇಳೋಂಗಿಲ್ವಲ್ಲ. ಸೊ ಹಾಗಾಗಿ ಇವತ್ತು ಲೈಕ್ ಒಂದು ಇವೆಂಟ್ ಥರ ಮಾಡಿ, ಒಂದು ಪ್ರೆಗ್ನೆನ್ಸಿ ರಿವೀಲ್ ಇದ್ರ ಥರ ಮಾಡಿಬಿಟ್ಟು ಸೊ ಎಲ್ರಿಗೂ ಕೂಡ ಹೇಳೋಣ ಅಂತ ಮಾಡಿರೋಂಥದ್ದು. ಓಕೆ, ಸೊ ಅದಕ್ಕೆ ಸೊ ಫಸ್ಟು ಎಲ್ಲರೂ ಬಂದ ತಕ್ಷಣ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಬೋರ್ಡನ್ನ ರೆಡಿ ಮಾಡಿಸಿದ್ದೀವಿ ನಾನು ಮತ್ತು ಪ್ರೀತಮ್ ಅವರು. ಏನಂತಂದರೆ, ಸೊ ಈ ನವಂಬರ್ಗೆ, ಸೊ ಆ್ಯಕ್ಚುಲಿ ಈ ವ್ಲಾಗ್ನ ನಾನು ನವಂಬರಲ್ಲಿ ಶೂಟ್ ಮಾಡ್ತಿರೋದು. ಸೊ November 6th ನಾವಿಬ್ಬರು ಮದುವೆ ಆಗಿ 1 year ಆಯಿತು. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿ ಕೂಡ ಆಲ್ರೆಡಿ 3 months ಮುಗ್ದಿತ್ತು. ಸೊ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಈ ಒಂದು ಮೆಸೇಜ್ ಹಾಕಿದ್ದೀವಿ. ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಪ್ಲೇಸ್ ವಿ ಬೋತ್ ಬಿಕೇಮ್ ಒನ್ ಆ್ಯಂಡ್ ದಿಸ್ ಇಯರ್ ವಿ ಆರ್ ಬ್ಲೆಸ್ಡ್ ವಿತ್ +1 ಅಂತ. ಆಮೇಲೆ ಬಂದವರೆಲ್ಲ ಇಲ್ಲಿ 2 ಬ್ಯಾಂಡನ್ನ ಚೂಸ್ ಮಾಡ್ಕೋಬೇಕು. ಅವ್ರಿಗೆ ಏನು ಅನಿಸುತ್ತೆ, ನಮಗೆ ಬೇಬಿ ಬಾಯ್ ಆಗುತ್ತಾ, ಬೇಬಿ ಗರ್ಲ್ ಆಗುತ್ತಾ ಅಂತ. ಇಂಡಿಯಾದಲ್ಲಿ ಆಬ್ವಿಯಸ್ಲಿ ಹೇಳಲ್ಲ. ಸೊ ಜನ ಬಂದವರು ಏನು ಹೇಳ್ತಾರೆ ಅಂತ ನೋಡಬೇಕು. ಓಕೆ, ಸೊ ಅದು ಬಿಟ್ಟರೆ ಸೊ ಇದು ನಮ್ಮ ಮ್ಯಾನಿಫೆಸ್ಟ್ ಮೆಡೋಸ್ ಆ್ಯಂಡ್ ಇವತ್ತು ಅರೇಂಜ್ ಮಾಡಿರೋದು. ಸೊ ರೀಸೆಂಟಾಗಿ ನಾವು ಮದುವೆ ಆಗುವಂಥ ಟೈಮಲ್ಲಿ ಸೊ ಈ ಥರ ಒಂದು ಪೂಲನ್ನು ರೆಡಿ ಮಾಡಿಸಿದ್ವಿ. ಸೊ ಮೋಸ್ಟ್ ಆಫ್ ದ ಇವೆಂಟ್ಸ್ ಏನೇ ಇದ್ದರೂ ಕೂಡ ಈ ಥರ ಪೂಲ್ ಸೈಡು ನಾವು ಅರೇಂಜ್ ಮಾಡಿಸ್ತೀವಿ ಯೂಶ್ವಲಿ. ಆ್ಯಂಡ್ ಮತ್ತೊಂದು ಹೇಳೋದಾದರೆ, ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡ್ DJing ಮಾಡ್ತಿದ್ರು, ಈಗಲೂ ಮಾಡ್ತಾರೆ ಪುರ್ಸೊತ್ತು ಸಿಕ್ಕಿದಾಗೆಲ್ಲ. ಮೇನ್ಲಿ ಈ ಥರ ಫ್ರೆಂಡ್ಸ್ಗೋಸ್ಕರ ಅಂತ ಹೇಳಿ ಮಾಡ್ತಾರೆ. ಸೊ ಅದಕ್ಕೆ ಅಂತ ಮಾಡಿರೋಂಥ ಸೆಟಪ್ ಇದು. ಸೊ ಪ್ರಾಬ್ಲಿ ಲೇಟರ್ ಇನ್ ದ ಈವ್ನಿಂಗ್ ನನ್ನ ಗಂಡ ಪ್ಲೇ ಮಾಡ್ತಾರೆ. ನನಗೆ ತುಂಬ ಇಷ್ಟ. ಲೈಕ್ ನನಗೆ ಏನೇ ಆಗಿರ್ಬೋದು, ಸಿ ಆಬ್ವಿಯಸ್ಲಿ ಹಸ್ಬೆಂಡ್ ಅಂದರೆ ವೈಫ್ಗೆ ಅಂದರೆ ಹಸ್ಬೆಂಡ್ಗೆ ಏನೇ ಆ್ಯಕ್ಟಿವಿಟಿ ಮಾಡಿದ್ರೂ ಇಷ್ಟ ಆಗುತ್ತಲ್ವ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್. ಆ್ಯಂಡ್ ಸೊ ಸ್ಪೆಷಲಿ ಇಲ್ಲಿ ನಮ್ಮ ಅತ್ತೆ ಮಾವ ಸೊ ಪ್ರಾಪರ್ಟಿ ಎಲ್ಲ ತೊಗೊಂಡಾಗ ಆಲ್ಮೋಸ್ಟ್ ಏನು ಮರಗಳೇ ಇರಲಿಲ್ವಂತೆ. ದಿಸ್ ವಾಸ್ ಅ ಬ್ಯಾರನ್ ಲ್ಯಾಂಡ್, ಆಯಿತಾ. ಆಮೇಲೆ ಅವರಿಬ್ಬರು ಇಲ್ಲಿ ಪ್ರಾಪರ್ಟಿ ಎಲ್ಲ ತೊಗೊಂಡ್ಮೇಲೆ ನಮ್ಮದು ಈ ಫಾರ್ಮ್ ಹೌಸ್ ಕಟ್ಸಿದ್ದು, ಆಮೇಲೆ ಈ ಮರಗಳೆಲ್ಲನೂ ಕೂಡ ಪ್ಲ್ಯಾಂಟ್ ಮಾಡಿದ್ದು. ಅದು ಯಾವ ಥರ ಫುಲ್ಲು ಈ ಥರ ಕಲರ್ ಮರಗಳಾಗ್ಬಿಟ್ಟಿದೆ ಅಂತಂದರೆ, ಈ ಬೇರೆ ಎಲ್ಲೋ ಈ ಊಟಿನಲ್ಲೆಲ್ಲ ಇರಲ್ವ ಆ ಥರ. ಅಂದರೆ ಸುಮ್ಮನೆ ನಾರ್ಮಲಿ ಒಂದಷ್ಟು ಸೀಡ್ಸ್ ಅಂತ ಹೇಳ್ಬಿಟ್ಟು ಪ್ಲ್ಯಾಂಟ್ ಮಾಡಿರೋದು. ಬಟ್ ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಈ ಊಟಿಲೆಲ್ಲ ಇದು ಮಾಡ್ದಂಗೆ ಫುಲ್ಲು ಕಲರ್ ಮರಗಳೆಲ್ಲ ರೆಡಿ ಆಗಿದೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಯಾವಾಗಲೇ ಇಲ್ಲಿಗೆ ಬಂದಾಗಲೂ ಕೂಡ ಯು ಫೀಲ್ ಸೋ ಕಂಟೆಂಟೆಡ್. ಸೊ ಇದು ಈ ಜಾಗ ಆಯಿತು. ಆ್ಯಂಡ್ ಇದು ನಮ್ಮ ಮನೆ, ಫಾರ್ಮ್ ಹೌಸ್. ಸೊ ಸೊ ನಾನು ಆಗಲೇ ಹೇಳ್ದಂಗೆ ಇದನ್ನು ಚಂದ್ರವನ ಅಂತ ಕೂಡ ಕರಿತೀವಿ, ಬಿಕಾಸ್ ನಮ್ಮ ಮಾವನ ಹೆಸರು ಚಂದ್ರ. ಬಟ್ ನಾನು ಮತ್ತು ಪ್ರೀತಮ್ ಅವರು ಅಂದರೆ ಅದೆಲ್ಲ ಲ್ಯಾಂಗ್ವೇಜ್ ಅವ್ರಿಗೂ ಅಂದರೆ ಕನೆಕ್ಟ್ ಆಗಲಿ. ಆಮೇಲೆ ನಾವು ಈ ಮ್ಯಾನಿಫೆಸ್ಟ್ ಅನ್ನೋಂಥ ವರ್ಡಲ್ಲಿ ತುಂಬ ಬಿಲೀವ್ ಮಾಡೋದ್ರಿಂದ ಮ್ಯಾನಿಫೆಸ್ಟ್ ಮೆಡೋಸ್ ಅಂತ ಇದಕ್ಕೆ ಆ್ಯಪ್ಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಹೆಸರನ್ನ ಇಟ್ಟಿದ್ದೀವಿ. ಸೊ ಇಷ್ಟೊತ್ತು ಲೈಕ್ ಒನ್ ಪಾರ್ಟ್ ಆಫ್ ಅವರ್ ಫಾರ್ಮ್ ಹೌಸ್ನ ಲೈಕ್ ತೋರಿಸಿದೆ. ಸೊ ಇದು ಇನ್ನೂ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪಾರ್ಟು. ಅಂದರೆ ಆಲ್ಮೋಸ್ಟ್ 4 acres ಇದೆ ಇದು. ಸೊ ನಮಗೆ ಇದನ್ನು ಒಂದು ಒಳ್ಳೆ ಇವೆಂಟ್ ಸ್ಪೇಸ್ ಥರ ಕೂಡ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಒಂದು ಪ್ಲೇಸಲ್ಲಿ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಆ ಥರ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು ಎಲ್ಲ ಅದನ್ನು ಇದು ಮಾಡ್ತಾ ಇದ್ದಾರೆ. ಸ್ಲೋ ಆಗಿ ಅದನ್ನೆಲ್ಲನೂ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಮತ್ತೊಂದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಜಾಗಕ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ, ನಾನು ಮತ್ತು ಪ್ರೀತಮ್ ಅವರಿಬ್ಬರೂ ಕೂಡ ಮದುವೆ ಆಗಿದ್ದು ಈ ಒಂದು ಮರದ ಕೆಳಗಡೆನೆ. ಸೊ ಇವತ್ತು ಒಂದು ನಮ್ಮ ಆ್ಯನಿವರ್ಸರಿ ಪ್ರಯುಕ್ತವಾಗಿ, ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ನಾವು ನಮ್ಗೆ ಈ ಥರ ಬೇಬಿ ಆಗ್ತಿದೆ ಅಂತ ಎಲ್ಲ ಕ್ಲೋಸ್ ಫ್ರೆಂಡ್ಸ್ಗೆಲ್ರಿಗೂ ಹೇಳ್ತಿರೋದ್ರಿಂದ ಅದೇ ಮರದ ಕೆಳಗಡೆ ನನಗೆ ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ
ಸೊ ಆ ಮರದ ಹತ್ರ ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿಸಿದ್ದೀವಿ. ಬನ್ನಿ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಪ್ಲೇಸ್ ಆಯಿತಾ. ನಾನು ಮದುವೆ ಆದಂಥ ಜಾಗ ಇದು. ಈ ಕಡೆಯಿಂದ ಈಗ ನಾನು ನಡ್ಕೊಂಬಂದಲ್ವಾ, ಸೇಮ್ ಇದೇ ಥರ ಇಲ್ಲಿ ಐಲ್ ಅಂತ ಹೇಳ್ತಾರಲ್ಲ, ಅಂದರೆ ಐಲ್ ಹಾಕಿದ್ರು. ಸೊ ಇದೇ ಥರ ಇಲ್ಲಿ ನಡ್ಕೊಂಬಂದು ಇಲ್ಲಿ ಫುಲ್ಲು ಸೆಟಪ್ ಆಗಿತ್ತು, ಅಂದರೆ ಚೇರ್ಸು ಅದು ಇದು ಎಲ್ಲ. ಎಕ್ಸಾಕ್ಟಾಗಿ ಈ ಮರದ ಕೆಳಗಡೆ ಮಂಟಪ ರೆಡಿ ಆಗಿತ್ತು. ಸೊ ಹಾಗಾಗಿ ಇಟ್ಸ್ ಅ ವೆರಿ, ಈ ಇಡೀ ಇಷ್ಟು ದೊಡ್ಡ ಪ್ರಾಪರ್ಟಿಯಲ್ಲಿ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗುವಂಥ ಜಾಗ ಅಂತ ಅಂದರೆ ಸೊ ಇಟ್ ಈಸ್ ದಿಸ್ ಮರ. ಬಿಕಾಸ್ ಈ ಮರದ ಕೆಳಗಡೆ ನಾನು ಮದುವೆ ಆಗಿದ್ದು ಆ್ಯಂಡ್ ಇಟ್ ಹ್ಯಾಸ್ ಸೋ ಮೆನಿ ಬ್ಯೂಟಿಫುಲ್ ಮೆಮೊರೀಸ್. ಸೊ ಆ್ಯಂಡ್ ನಾನು ಹೇಳ್ದಾಗೆ ನನಗೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಮೇಲೆ ಇದೇ ಮರದ ಕೆಳಗಡೆನೆ ನನಗೆ ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ ಈ ಒಂದು ಸಿಂಪಲ್ ಆಗಿರೋಂಥ ಈ ಡೆಕೋರ್ನ ಇಲ್ಲಿ ಚೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕೇಕ್ ಬರುತ್ತೆ. ಸೊ ಲೇಟರ್ ಐ ವಿಲ್ ಕಟ್ ಇಟ್ ಎನಿವೇಸ್. ಸೊ ಇದು ಆ ಒಂದು ಡೆಕೋರೇಷನ್ ಆ್ಯಂಡ್ ನನ್ನ ಫೇವ್ರೆಟ್ ಮರ. ಆ್ಯಂಡ್ ಇದು ಬಿಟ್ಟರೆ ಆ್ಯಂಡ್ ಇದು ಇನ್ನೊಂದು ಪ್ಲೇಸು, ಆ ಮರ ಆದಮೇಲೆ ಅಟ್ಯಾಚ್ ಆಗಿರೋಂಥ ಪ್ಲೇಸು. ಸೊ ಇಲ್ಲಿ ಮೇನು ಈ ಥರ ಈ ಗೇಮ್ಸ್ ಆಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಮಾಡಿರೋಂಥ ಜಾಗ. ಇನ್ನೂ ಇದೂ ಎಲ್ಲ ಡೆವಲಪ್ ಆಗ್ತಿದೆ. ಸೊ ಈ ಒಂದು ಜಾಗ ಸೊ ನಮ್ಮ ಮ್ಯಾನಿಫೆಸ್ಟ್ ಮೆಡೋಸಲ್ಲಿ ಅದಕ್ಕೆ ಅಂತ ಡೆಡಿಕೇಟ್ ಆಗಿರೋದು. ಆಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಈ ಒಂದು ಮರ, ಇದು ಅಂದರೆ ಈ ಲ್ಯಾಂಡನ್ನ ನಮ್ಮ ಅತ್ತೆ ಮಾವ ತಗೊಂಡಾಗ ಈ ದೇವರು ಅಲ್ಲೇ ಇತ್ತಂತೆ. ಸೊ ಹಾಗಾಗಿ ಅದು ಆಲ್ರೆಡಿ ಆ ದೇವರಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಯಾವಾಗಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ. ಅದಕ್ಕೆ ಒಂದು ಚಿಕ್ಕದಾಗಿ ಮಂಟಪ ಕೂಡ ಕಟ್ಟಿಸ್ಬೇಕು. ಸೊ ಹಾಗಾಗಿ ಈ ಮರನ ಇಲ್ಲಿ ಏನೇ ಡೆವಲಪ್ ಮಾಡಿದ್ರೂ ಕೂಡ ಆ ಮರದ್ದು ಒಂದು ಚಿಕ್ಕ ಬ್ರಾಂಚ್ನ ಕೂಡ ನಮ್ಮ ಅತ್ತೆ ಮಾವ ಅದನ್ನು ಕಡಿಯಲ್ಲ. ಬಿಕಾಸ್ ಅಲ್ಲೊಂದು ದೇವರಿದೆ, ಪುಟ್ಟದ ದೇವ್ರದ್ದೊಂದು ಇದ್ರ ಥರ ಇದೆ. ಅದಕ್ಕೆ ಇವೆಂಟಲ್ಲಿ ಒಂದು ಪ್ರೆಗ್ನೆನ್ಸಿ ರಿವೀಲ್ ಇವೆಂಟ್ ಏನು ಇಟ್ಕೊಂಡಿದ್ದೀವಿ, ಇದರಲ್ಲಿ ಇನ್ನೂ ಸಾಕಷ್ಟು ಲೈಕ್ ಬಿಯರ್ ಪಾಂಗು, ಚಗ್ದ ಬಾಟಲು, ಆಮೇಲೆ ಬೇಬಿ ನೇಮ್ನ ಡಿಸೈಡ್ ಮಾಡೋದು, ಈ ಥರದ್ದೆಲ್ಲ ಸಾಕಷ್ಟು ಪ್ಲ್ಯಾನ್ಸ್ನ ಇಟ್ಕೊಂಡಿದ್ದೀವಿ. ಸೊ ಈ ಥರದ್ದೆಲ್ಲ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ. ಅದು ಆಬ್ವಿಯಸ್ಲಿ ಸ್ಯಾಟರ್ಡೇ ಬೇರೆ ಇವತ್ತು, ಗೊತ್ತಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಹಿಂಗೆ ಅಂತ. ಸೊ ಹಾಗಾಗಿ ಇದು ನಮ್ಮ ಈ ಒಂದು ಪ್ರಾಪರ್ಟಿ ಬಂದು ನೆಲಮಂಗಲ ಸೈಡ್ ಇರೋದು. ಸೊ ಎಲ್ಲರೂ ಬೇಗ ಬಂದು ಎಲ್ಲರೂ ಕರೆಕ್ಟ್ ಟೈಮ್ಗೆ ಎಲ್ಲರೂ ಬಂದರು ಅಂತ ಅಂದರೆ ಸೊ ಈ ಥರ ಎಲ್ಲ ಫನ್ ಆಗಿರೋವಂಥ ಗೇಮ್ಸ್ನ ಕೂಡ ಆಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ರಾಪರ್ಟಿಯ ಮತ್ತೊಂದು ನನಗೆ ತುಂಬ ಇಷ್ಟವಾಗಿರೋಂಥ ಜಾಗ ಅಂತ ಅಂದರೆ ಇದು. ಯಾಕೆ ಅಂದರೆ ಇಲ್ಲಿ ಒಂದು ತೊರೆ ಹರಿಯುತ್ತೆ, ಅಂದರೆ ಒಂದು ಸ್ಟ್ರೀಮ್ ಹರಿಯುತ್ತೆ. ಸ್ಪೆಷಲಿ ಇವಾಗ ಅದು ಡ್ರೈ ಆಗಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಚಾನಲ್ ಥರ, ಕಾಲುವೆ ಥರ ಇಲ್ಲಿ. ಸೊ ಸ್ಪೆಷಲಿ ಮಳೆ ಬಂತು ಅಂದರೆ ಅದು ಫುಲ್ ಇರುತ್ತೆ ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್, ಗೊತ್ತಾ. ಸೊ ಇಲ್ಲಿ ಇದ್ರ ಮೇಲ್ಗಡೆ ಆಬ್ವಿಯಸ್ಲಿ ಇದನ್ನು ದಾಟೋಕ್ಕಾಗಲ್ಲ, ಮಳೆ ಬಂತು ಅಂದರೆ ಆಲ್ಮೋಸ್ಟ್ ನೀರು ಇಲ್ಲಿವರೆಗೂ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಒಂದು ಬ್ರಿಡ್ಜ್ ಥರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮನೆಯಲ್ಲಿ. ಸೊ ಇದು ಬಿಟ್ಟು ಈ ಬ್ರಿಡ್ಜನ್ನ ದಾಟ್ಕೊಂಡು ಆ ಕಡೆ ಹೋದರೆ ಸೊ ಆ ಕಡೆ ಎಲ್ಲ ಫುಲ್ಲು ಲೈನಾಗಿ ಟೀಕ್ ಮರಗಳು, ಅಂದರೆ ಈ ಅಡಿಕೆ ಮರಗಳು ಆ ಥರದ್ದೆಲ್ಲ ಇದೆ. ಬಟ್ ಅದು ಬಿಟ್ಟರೆ ಇಟ್ಸ್ ಅ ನೈಸ್ ಪ್ಲೇನ್ ಏರಿಯಾ ಅಲ್ಲೂ ಕೂಡ. ಸೊ ಇದು ನಮ್ಮ ಮ್ಯಾನಿಫೆಸ್ಟ್ ಮೆಡೋಸ್ ಆ್ಯಂಡ್ ನಮ್ಮ ಇವತ್ತಿನ ಈವೆಂಟ್. ಸೊ ಇದಿಷ್ಟು ಇವತ್ತಿನ ಇವೆಂಟ್ ಏನು ಆ್ಯಂಡ್ ನಮ್ಮ ಪ್ರೆಗ್ನೆನ್ಸಿ ರಿವೀಲ್ಗೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನು ಅನ್ನೋದನ್ನು ಹೇಳೋದಕ್ಕೆ ಇವತ್ತಿನ ಈ ಒಂದು ವ್ಲಾಗು, ಆಯಿತಾ. ಏನು ಗೊತ್ತಾ, ನನಗೆ ಒಂದು ತುಂಬ ದೊಡ್ಡ ಆಸೆ ಇತ್ತು. ಸೊ ನನ್ನ ಬೇಬಿ ಫಸ್ಟು ಅಂತಂದರೆ ಅಟೆಂಡ್ ಮಾಡೋವಂಥ ಕಾನ್ಸರ್ಟು, ಅಂದರೆ ಅಥವಾ ಒಂದು ಫಸ್ಟ್ ಅಟೆಂಡ್ ಮಾಡೋವಂಥ ಒಂದು ಪಾರ್ಟಿ, ಅದರಲ್ಲಿ ನನ್ನ ಗಂಡನೇ ಮ್ಯೂಸಿಕ್ನ ಪ್ಲೇ ಮಾಡೋ ಥರದ್ದು ಒಂದು ಪಾರ್ಟಿಗೆ ಅಟೆಂಡ್ ಮಾಡಬೇಕು ಅನ್ನೋ ಥರದ್ದು ಇತ್ತು. ಸೊ ಅಫಿಷಿಯಲಿ ಹೇಳಬೇಕು ಅಂದರೆ ಇದು ನಮ್ಮ ಬೇಬಿದು ಫಸ್ಟ್ ಪಾರ್ಟಿ, ಅದರಲ್ಲಿ ಅವ್ರ ಅಪ್ಪನೇ DJ.
ಬಿಡ್ರ ಪರವಾಗಿಲ್ಲ. ಬಂತು ಇನ್ನ ಬಂದೆ. Put it down. Thank you everyone. Thanks for coming. Hold it. ಒಂದು ನಿಮಿಷ ನಾವು ಕೇಕ್ ಕಟ್ ಮಾಡಾಯ್ತು. ಇಲ್ಲೂ ಒಂದು ಬಟನ್ ಇಲ್ಲ. ನೆಟ್ ಒಂದು ಪೋಸ್ಟ್ ಕೊಡೋ ವಿಡಿಯೋ ಮಾಡ್ತಾ ಇದೀವಿ. ಇದು 9 PM speech. ಉಲ್ಟಾ ಹೊಡಿತಾನೆ ಬಿಡುತ್ತದು. ಒತ್ತಿಡ ಅವನು ಸಂಜುದ ಆ ಕಡೆ ಏನ್ ಮಾಡ್ತೀರಿ ಇವಾಗ? ಪ್ರಜು ಬಟನ್ ಇಲ್ವನಾ ಇಟ್ ಇಸ್ ಇನ್ಸೈಡ್ ಲೈಟ್ ಇದೆ ಸಾಕು ಬಂದ್ರ ಬಿಡ. ಇನ್ನು ಬರ್ತಾ ಇದೆ ತಾಳ. Okay, everyone come this side no for a photo. ಏ ವೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮ್ಯಾನಿಫೆಸ್ಟ್ ಡೈರೀಸ್. ಸೊ ಇದೇ ರೀತಿ ನನ್ನ ಲೈಫ್ ಸ್ಟೈಲ್ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಶೀರ್ವಾದ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.